ಕನ್ನಡದಲ್ಲಿ ಮಾಡುವಷ್ಟು ಆರ್ಟಿಸ್ಟ್ಗಳು ಡೈರೆಕ್ಟರ್ಗಳು ಮೋಸ ಮಾಡುವಷ್ಟು ಚಾಮರಾಜ ಸತ್ಯ ಆಗಿದೆ. ಅವನ ಅಪಾರ್ಟ್ಮೆಂಟ್ ತಗೊಳಕ ಕೆಲಸ ಕಾಸ್ಬಿಟ್ಟಾಗ ಇದೇ ಮಯೂರ ಪಿಕ್ಚರ್ಗೆ ನಾನು ಅಪಾರ್ಟ್ಮೆಂಟ್ ತಗೋಣ ನಮ್ ದುಡ್ಡು ಕೂಡ ಕಷ್ಟ ಹೇಳಿದ್ವಿ. ಡೈರೆಕ್ಟರ್ ಸತ್ತೋದ, ಅಪ್ಪು ಸತ್ತೋದ ಅಂದ್ರೂ ಈಗ ನೆನ್ನೆ ಮೊನ್ನೆ ಹೋಗು ನನ್ನ ಮನೇಲಿ ಒಂದು ವಾರ ಯಾರು ಸಾಯ್ತಾರೆ ನಿಮ್ಮ ಮನೇಲಿ ಇದೆ ತಮ್ಮ ಸತ್ತೋದ. ಹೆಗಡೆ ತಮ್ಮ ಕ್ಯಾಮ್ರಾ ಗ್ರೇಟ್ ಕ್ಯಾಮ್ರಾ ಹೆಗಡೆ ಗೊತ್ತೇನ್ರಿ ನಿಮ್ಗೆ? ಹೆಗಡೆ ಕ್ಯಾಮ್ರಾ ಗೊತ್ತಾ? ನಮ್ ಹೇಳು ಶಿಷ್ಯ ಸತ್ತೋಗ್ಬಿಡ್ತಾರೆ. ಶಾಪ ಇರಬಾರ್ದಂತೆ, ಯಾರು ಉಳಿಯಲ್ಲ. ಯಾಕೆ ಬಾಳೆ ಮಾಡಬೇಕು? ಅಂತೀನಿ. ಕೆಟ್ಟ ಸರಿ ಬೇರೆ ಯಾರು ಸಿನಿಮಾದವರು ಆಂಧ್ರದವರು ಬರಲ್ಲ, ಎದುರ್ಕೋತಾರೆ. ಎಲ್ಲ ಮೋಸ ಅಂತ. ಕರ್ನಾಟಕಕ್ಕೆ ಹೋದ್ರೆ ಹಿಂದಾಕ್ಬಿಡ್ತಾರೆ, ಮೋಸ ಅಂತ ಎದುರ್ತಾರೆ, ದುಡ್ಡಾಕು ಬರಲ್ಲ. ಎಲ್ಲ ಡೈರೆಕ್ಟರ್ಗಳು ಇರ್ಬೋದು, ಇನ್ನೊಬ್ಬ ಇರ್ಬೋದು, ಮತ್ತೊಬ್ಬ ಇರ್ಬೋದು. ಮೋಸ ಮಾಡೋದು ಬಿಡಿ, ಕನ್ನಡ ಉಳ್ಕೋತದೆ. ಇದು ಬಲ್ಲ ಕುಡಿ ಸ್ವಾಮಿ. ನನ್ನ ಏಕ ಜಮೀನ್ ಇದೆ, ಅಲ್ಲೋ ಬಾಳೆನ ಗಿಳಿನ ತಂಕಾಯಿ ಹಾಕೊಂಡು ಜೀವನ ಮಾಡ್ತೀನಿ. ಎಲ್ಲ ಗೊತ್ತು ನನಗೆ. ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ, ನನಗೆಲ್ಲ ಗೊತ್ತು. ಕಡ್ಲೆಕಾಯಿ ಮಾಡೋದು ಗೊತ್ತು. ಬೀದಿ ಮೇಲೆ ನಾವು ಪುಟ್ಟಿ ಹಾಕೊಂಡು ಕಡ್ಲೆಕಾಯಿ ಮಾಡ್ತಾ ಇದ್ದೋ ಅವಾಗ ಕೆಂಟಲ್ಲಿ. ಕಡ್ಲೆಕಾಯಿ ಆಗ್ತಾ ಇದ್ದೆ, ಅದು ಗೊತ್ತು. ಬೆಲ್ಲ ಮಾಡೋದು ಗೊತ್ತು. ಜೀವನ ಮಾಡಿ ಕೇಂದ್ರಿ ಮನ್ಸೂನ್ ಬೇಕಾಗಿರೋದು ಬೆಳಗ್ಗೆ ಅಂತ 100 ರೂಪಾಯಿಲೂ ಜೀವನ ಮಾಡ್ಬೋದು, ಕೋಟಿ ರೂಪಾಯಿಲೂ ಜೀವನ ಮಾಡ್ಬೋದು. ಅದು ಜೀವನ. ಬದುಕಿದ್ರೆ ಸಾಕು. ದುಡ್ಡು ಕಟ್ಟಾಣಿಕೆ 200 ವರ್ಷ 300 ವರ್ಷ ಇರ್ತಾರೇನ್ರಿ? ಯಾವಾಗ ದೇವ್ರು ಬಾಳ್ತಾ ಇರ್ತಾನೆ, ನೀನ್ ಮಾಡೋದು ಸಾಕು. ತಲೆಗಂತಾನೆ ಹೋಯ್ತಾ ಇರ್ಬೇಕು. ದೇವ್ರು ಗೊತ್ತಾಗಲ್ಲ ಹೆಂಗ್ ಹೋಯ್ತೀನಿ ಅಂತ ಹೋಯ್ತಾ ಇರ್ಬೇಕು. ರಮೇಶ್ ಕೊಟ್ಟು ಮನೆ ತಗೊಂಡು ಕನಕಪುರದಲ್ಲಿ 18 ಲಕ್ಷ ರೂಪಾಯಿ ಮನೆ. ರಮೇಶ್ ಹೋಗ್ತಾರೆ ಆಕ್ಟಿಂಗ್. ಅವ್ರು ಎಲ್ಲವರು? ರಮೇಶ್ ಭಟ್ ಎಲ್ಲಿವ್ರಿ? ಯಾವ್ರವರು? ಈ ಪ್ರೆಸ್ ಗೊತ್ತಿಲ್ಲ ಹೇಳಿ. ಅವ್ರು ಯಾವರು? ಅವ್ರ ಇನ್ಕೇಸ್ ಏನು? ಅವ್ರ ಮಿಸಸ್ ಗಾಯತ್ರಿ ಅಂತ, ಲಕ್ಷ್ಮೀ ಹೇಳಿ ಮದುವೆ ಮಾಡ್ಕೊಂಡು ನಮ್ಮ ಊರಲ್ಲಿ ಐತಿ. ಸ್ವಾಮಿ ಈ ಊರಲ್ಲಿ ನಂಗೆ ಆಗಲ್ಲ, ನಾನು ಆಕ್ಟ್ ಮಾಡೋದು ಆರಸವ್ರೆ ತಗೋಬಿಡಿ ಮನೆ, ನಾನು ಬೆಂಗಳೂರು ಸೆಟ್ಲ್ ಆಗ್ಬಿಡ್ತೀನಿ. ಅವ್ರು ತಗೋ ಬ್ರಾಹ್ಮಣ್ಸ್. ಅಯ್ಯೋ ಪಾಪ ಇವ್ರ ಕೈಲಿ ಆಗಲ್ಲ, ರೇಷ್ಮೆ ಕೆಲಸ ಅಂದರೆ ವಾಸನೆ ಕೆಲಸ, ಇದು ಮಾಡೋಕ್ಕಾಗಲ್ಲ ಅಂತ 14 ಲಕ್ಷ ರೂಪಾಯಿ ಅವತ್ತು. ನಾನು ಹೇಳ್ತಾ ಇದ್ದು 40 ವರ್ಷದಿಂದ ಮಾತು, ಇವತ್ತಿನ ಮಾತಲ್ಲ. ದುಡ್ಡು ಸುರಿದ್ಬಿಟ್ಟೆ ಮೂಟೆಯಲ್ಲಿ, ಕ್ಯಾಶ್ ಎಲ್ಲ. ಇವತ್ತು ನನ್ನ ಫೋಟೋ ಅವ್ರ ಮನೇಲಿ ಇಟ್ಕೊಂಡ, ಹೋಗಿ ನೋಡಿ ಹೋಗಿ ಚೆಕ್ ಮಾಡಿ. ಅದು ಕನಕಪುರ ಶ್ರೀನಿವಾಸ ಅಂದ್ರೆ ಫಸ್ಟ್ ಬಂಡೆ ಕನಕಪುರ ಶ್ರೀನಿವಾಸ. 2ನೇ ಬಂಡೆ ಇವಾಗ ಬಂದವರೆಲ್ಲ ನಾನು ಕೊಟ್ಟಿರೋದು 2ನೇ ಬಂಡೆ ಅವರು. ಧೈರ್ಯವಾಗಿ ಹೇಳ್ತೀನಿ ನಾನು ಯಾವನು ನನ್ನ ಮಗನಿಗೆ ಇರಲ್ಲ. ಅವ್ರ ಬಾಬಾ ಬಂದ ಸಿನಿಮಾ ಒಂದೇ ಪಿಕ್ಚರು ಔಟ್. ನಿಮ್ಗೆಲ್ಲ ಗೊತ್ತಿರ್ಬೇಕು, ಕಾಂತರಾಜ್ ಅಂತ. ಬರೀರಿ ಹಿಂಗೇನೆ ಮೆರವಣಿಗೆ ಅಂತ ಪಿಜ್ಜಾ ಮಾಡ್ದ ಊರಲ್ಲ ಸಾಲ ಇನ್ನೂ ಕೊಟ್ಟಿಲ್ಲ. ನನ್ನ ಕೇಳ್ತಾರೆ ಎಲ್ರಿ ನಿಮ್ಮ ಫ್ರೆಂಡು ಮೆರವಣಿಗೆ ಒಂದೇ ಪಿಜ್ಜಾ ಮಾಡೋದು. ಪ್ರಜ್ವಲ್ ಹೌದೌದು, ಅಂದಿತಾ ತರ ಮಹೇಶ್ ಡೈರೆಕ್ಟ್ರು. ಮೆರವಣಿಗೆ ಗೊತ್ತಾಯ್ತು. ಊರೆಲ್ಲ ಸಾಲ ಮಾಡ್ಕೊಂಡು, ಬೆಂಗಳೂರ ಸಾಲ ಮಾಡ್ಕೊಂಡು ಲೆಕ್ಕಬಿಟ್ಟ ಕಲಪುರಕ್ಕೆ. ಇನ್ನೂ ಬಂದಿಲ್ಲ. ನಾವಂತವ್ರಲ್ಲ, ನಾನು ನೆಗೆದೂ ಇಲ್ಲ, ಆರೋದು ಇಲ್ಲ, ಬೆಳೆದೂ ಇಲ್ಲ. ಅದು ಆ ಥರ ಮೋಸ ಮಾಡ್ತಾರೆ. ಹೋಗಬೇಡಿ. ನನಗೆ ತಪ್ಪು ಮಾತಾಡಿದ್ರೆ ದಯವಿಟ್ಟು ಸಂಶಯ. ನಾನು ತಪ್ಪು ಮಾತಾಡಲ್ಲ, ನಂದೆಲ್ಲ ರಿಯಲ್. ನನಗೆ ಉಪೇಂದ್ರ ಹೇಳ್ತಾನೆ ಇದಿಲ್ಲ ಕಡೆ ಅಂತಾರೆ, ಫಿಲ್ಟರ್ ಇಲ್ಲ. ನನಗೆ ಫಿಲ್ಟರ್ ಇಲ್ಲ. ರಿಯಲ್ ಮ್ಯಾಟ್ರ್, ಹಳ್ಳಿ ಜಾಸ್ತಿ, ಹಳ್ಳಿ ಮ್ಯಾಟ್ರು. ಅವ್ನ ಜೊತೆ ಹೇಳ್ತಾನೆ ಕಳ್ಳ ಪ್ರೇಮ್. ನಂದು ಮೀಟ್ರ್ ಇಲ್ಲ. ಅವ್ನು ದೊಡ್ಡ ಕಳ್ಳ. 2 ಮೀಟ್ರ್ ಇದೆ ಅವ್ರಿಗೆ, ಒಂದಿದು ಇನ್ನೊಂದದು. ಅವನು ಗಂಡ್ಸ ಆದ್ರೆ, ಅವ್ನು ಡೈರೆಕ್ಟರ್ ಆದ್ರೆ
ನನ್ನ ಮುಂದೆ ನಿಂತ್ಕೊಳ್ತೇನೆ ಅವನೆಲ್ಲ ಅವನೇ ಅದೇ ನಾನು ಹೋಗ್ತೀನಿ ದಮ್ಮಿನ ನನ್ನ ತಲೆ ಕೇಳಿ ಒಬ್ಬ ಹೇಳ್ಕೋಣ ಬಾಲರಾಜು ಸ್ವಲ್ಪ ಕರಿಯ ಪಿಕ್ಚರ್ ಮಾಡಿ ಎಕ್ಸ್ಕ್ಯೂಸ್ ಮೀ ಪಾಪ ಅವನು ಅಂತಾರೆ ಅದನ್ನು ಮಾಡಿದ ಪಿಕ್ಚರು ಜೋಗಿ ಕೆವಂತ ಮುಂತಾಯಪ್ಪ ಒಡಿಯರು ಅವನು ಮನೆ ಕಳ್ಸ್ಬಿಟ್ಟ ರಾಮ್ ಪ್ರಸಾದ್. ಹಾ ತಿರ್ಗಾ ನಾನು ಬಂದ ಇನ್ನೊಬ್ಬ ಮನೆ ಬಂದ ಪಾಪ ಒಳ್ಳೆಯವರಂದ್ರೆ ಒಳ್ಳೆ ದೇವರಂತ ಬಂತ ಪಡಿದರು ಎಂಗೇಜು ಗೊತ್ತು ಸುದೀಪ್ ಅಣ್ಣನ ಹಾಕೊಂಡು ಶಿವಣ್ಣನ ಇಬ್ಬರು ತೆಗ್ದ ಈ ದೇಶ ಬಿಟ್ಬಿಟ್ಟ ಕಟ್ಟಿ ಪಿಕ್ಚರ್ ಮಾಡಿ ಮನವ್ರಿಗೆ ಬೆಂಗಳೂರೇ ಬಿಟ್ಬಿಟ್ಟ ಅವನಪ್ಪ ನಾನು ಗಂಡಸು ನಾನು ಡೈರೆಕ್ಟ್ರು ನಾಟ್ಯ ಮಾನ ಮನೆಯಾಗಿದ್ದೇನೆ ನಿನ್ಗೆ ಇದ್ದು ಬಂದು ಹೋಗಿ ಹಳ್ಳಿ ಕಡ್ಲೆಕಾಯಿ ತಪ್ಪೆಲ್ಲ ಎತ್ಕೊಂಡು ಮಾಡ್ಕೊಂಡು ಬೆಣ್ಣೆ ಮಾಡ್ಕೊಂಡಿರು ಊಟ ಕೊಡ್ತಾನೆ ದೇವರು ಹಿಂಗೆಲ್ಲ ದುಡ್ಡು ಮಾಡಿ ಏನು ಉಪಯೋಗ ಆಗಲ್ಲ ನನ್ನಂತವ್ರು ಉಡ್ತಾನೆ ಇರ್ತಾರೆ ಸತ್ಯ 1000 ಜನ ಸುಳ್ಳು ಹೇಳಿದೆ ಒಬ್ಬ ಒಳ್ಳೆ ಉಡ್ತಾನೆ ಇರ್ತಾನೆ ರಾವಣ ಇದ್ದಾನೆ ಇರ್ತಾನೆ ರಾಮ ಉಡ್ತಾನೆ ಇರ್ತಾನೆ ಈ ಭೂಮಿ ಮಾತ್ರ ಸ್ವತಃ ಅವನೊಬ್ಬ ದೊಡ್ಡ ಕಳ್ಳ ಇಲ್ಲಿ ನಮ್ಮ ಗುರುಗಳು ನಮ್ ಸಾಕು ಅವನ ದೊಡ್ಡ ಕಳ್ಳ ಅವನು ಇಲ್ಲ ಅವನು ಹೊಂಟೋದ ಸರ್ ಗೊತ್ತಲ್ಲ ನಿಮಗೆ ಹಾ ಸ್ವತಃ ಪಾಪ ಏನ್ ಮಾಡ್ತೀರ ಲಾಸ್ಟ್ಗೆ ಹಣ ತಗೋಬೇಕು ಅಂದ್ರೆ ದುಡ್ಡಿಲ್ಲ ಸರ್ 24 ಗಂಟೆ ಕಟ್ಬೇಕು ಬಸ್ಸಿಗೆ ಹೆಣ ಕೊಡಲ್ಲ ಅಂತಾರೆ ನಾನು ಹೋಗಿ ಒಬ್ಬ ಲಾಯರ್ ಹತ್ರ ಅವನ ಆಫೀಸು ಬರ್ಕೊಟ್ಬಿಟ್ಟು ಮಕ್ಳ ಕೈಲಿ ದುಡ್ಡು ತಗೊಂಡು ಹಾಸ್ಪಿಟಲ್ ಕಟ್ಟಿ ಹೆಣ ಹಾಕೊಂಡ್ಬಂದೆ ಅದಕ್ಕೆ ಮಾಡ್ಬಿಟ್ರು ಮೋಸ ಮಾಡಿದ್ರೆ ಇನ್ನೇನೇ ದೇವರು ಇರ್ತಾರೆ ಹೊಡಿತಾನೆ ಅಂತ ಹೇಳೋದು ಇನ್ನೇನೇ ದೇವ್ರು ಇರ್ತಾನೆ ಸರ್ ಹೊಡಿತಾನೆ ಅದು ನೆನ್ಸ್ಕೊಳ್ಳಲ್ಲ ಇವತ್ತು ಬಿರಿಯಾನಿ ತಿನ್ಬೋದು ಸರ್ ಯಾವತ್ತು ದೇವ್ರು ಕೊಟ್ಟಿರೋದು ಅನ್ನ ಸಾಂಬಾರು ಬಿರಿಯಾನಿ ಯಾವತ್ತು ಒಂದಿನ ಉಗಾದಿ ಯಾವತ್ತೋ ಒಂದಿನ ರಂಜಾನ್ ಯಾವತ್ತೋ ಒಂದಿನ ದಿನ ಬರಲ್ಲ ಅಲ್ವಾ ಸ್ವಾಮಿ ದಿನ ತಿಥಿ ಮಾಡ್ತೀವಿ ಯಾಕೆ ವರ್ಷಕ್ಕೊಂದ್ಸತಿ ದಿನ ದುಡ್ಡು ನಿಮ್ಮ ಹತ್ರ ಇದ್ರೂ ಮಾಡಲ್ಲ ನೀವು ವೇಸ್ಟ್ ಆಗುತ್ತೆ ಸುಮ್ಮನೆಪ್ಪ ಅಪ್ಪನಿಗೊಂದ್ಸತಿ ಮಾಡೋಣ ಅಂತಿದೆ ಅಲ್ವಾ ದಿನ ಸ್ವೀಟ್ ತಿನ್ನಕ್ಕಾಗತ್ತ ಊಟ ಆದ್ಮೇಲೆ ಸ್ವೀಟ್ ತಿನ್ಬೇಕು ಅನ್ಕೊಂಡಿರೋದು ಮೈಂಡ್ ಚೆನ್ನಾಗಿ ಓಡ್ಲಿ ಅಂತ ಯಾಕೆ ದೊಡ್ಡವ್ರು ಹೇಳಿರೋದು ಖಾರ ತಿಂದ್ಮೇಲೆ ಸ್ವೀಟ್ ತಿಂದು ನಿನ್ನೆಗೆ ಅರ್ಧ ಗಂಟೆ ಮಲಗಿದ್ದಿ ಎದ್ದೊಳ್ಳೆ ಫ್ರೆಶ್ ಆಗುತ್ತೆ ಅಂತ ಭಗವಂತ ಹೇಳಿರೋದು ನಾನಲ್ಲ ಅದಕ್ಕೆ ಊಟ ಆದ್ಮೇಲೆ ಸ್ವೀಟ್ ಕೊಡೋದು ಇದೇ ನಿಮ್ಗೆಲ್ಲ ಗೊತ್ತು ನಿಮ್ಮ ಕಲಾಗಾರ ಅವರೆಲ್ಲ ಈಗಿಂದ ಇರೋದು ಅವರು ಅಲ್ಲ ಪಾಪ ಪ್ರೆಸ್ವರೆಲ್ಲ ಇವಾಗ ಬಂದಿದ್ದೀರಾ ಇವಾಗ ನಾನು ಬಾಂಬೆ ಶೂಟಿಂಗ್ ಮಾಡ್ಬೇಕಾದ್ರೆ ಪ್ರೆಸ್ವರ್ಗೆ ನಾನು ಫ್ಲೈಟೇ ಕರ್ಕೊಂಡೋಗಿದ್ದೆ ನಿಮ್ಗೆ ಗೊತ್ತಿಲ್ಲ ಎಂಟ್ರೆನ್ಸ್ ಗೊತ್ತಿಲ್ಲ ಪಾಪ ನೀವೆಲ್ಲ ಮಕ್ಕಳುಗಳು ಬಂದಿದ್ದೀರಾ ಯಾರಿಲ್ಲ ಫ್ಲೈಟೇ ಕರ್ಕೊಂಡೋಗಿದ್ದೆ ಅವೆಲ್ಲ ನಾನು ಮಾಡಿರೋ ವ್ಯಕ್ತಿ ಈಗೇನೋ ಈ ನಾಯಿಗಳು ಸಾಕಿ ದೊಡ್ಡ ದೊಡ್ಡ ನಾಯಿಗಳು ಸಾಕಿ ನಮಗೆ ಕಚ್ಬಿಡ್ತು ಅವ್ರು ಒಳ್ಳೇದು ಮಾಡಲಿ ನಾನು ಕೇಳ್ಕೊತೀನಿ ನನಗೆ ವಾಸ ಮಾಡ್ಕೊಳ್ಳೋದು ನನಗೆ ಗೊತ್ತು ನನಗೆ ಗುರುಬಲ ಚೆನ್ನಾಗಿದೆ ನಮ್ಮ ಅಪ್ಪ ಅವರ ಆಶೀರ್ವಾದ ಚೆನ್ನಾಗಿದೆ ನಮ್ಮ ತಾಯಿಯವರ ಆಶೀರ್ವಾದ ಚೆನ್ನಾಗಿದೆ ಅದರಿಂದ ಬರ್ತೀವಿ ಯಾವತ್ತು ಗುರುಬಲ ಚೆನ್ನಾಗಿರ್ಬೇಕಂತ ಏನ್ ಹೇಳ್ತಾರೆ ಗುರುಬಲ ಚೆನ್ನಾಗಿರ್ಬೇಕು ಅಂತ ಬದುಕಬೇಕು ಅಂದ್ರೆ ನೀನು ಗುರುಬಲ ಇಲ್ಲ ಏನು ಮಾಡಕ್ಕಾಗ ತಾಯಿ ತಂದೆ ಇಲ್ಲ ಅಂದ್ರೆ ಗುರು ಬಲ ಇದ್ರೆ ಎದ್ದೋತ ಅಂತೇನೆ ಯಾಕೆಂದ್ರೆ ದೊಡ್ಡವರ ಮಾತಿ ನಾನು ಹೇಳ್ತಾಳೆ ನಾನು ಇನ್ನ ಚಿಕ್ಕವನು ನನಗೆ 80 ಯಾ ಬರೀ 66 67 ಅಷ್ಟೇ ಎಂಟೇಜ್ ಇನ್ನೂ 15 ವರ್ಷ ಇಂಡಸ್ಟ್ರಿ ಇರ್ತೀನಿ ಅದೆಲ್ಲ ದೇವ್ರು ಕೊಟ್ಬಿಟ್ಟಿದೆ ಅಲ್ಲ ರೀ ನಮ್ಮ ಅಪ್ಪ 95 ವರ್ಷ ಇದ್ರು ಅಲ್ಲ ಕಮ್ಮಿ ಆಗ್ಬೋದು ಜಾಸ್ತಿ ಆಗ್ಬೋದು